4ನೇ ಪ್ರಶ್ನೆ, ದೂರ ಸಂವೇದಿ ತಂತ್ರಜ್ಞಾನ ಅನೇಕ ಉಪಯೋಗಗಳನ್ನು ಹೊಂದಿದೆ, ಸಮರ್ಥಿಸಿರಿ. ಓಕೆ, RST, ದೂರ ಸಂವೇದಿ ಅಂತಂದ್ರೇನು? RST ತಂತ್ರಜ್ಞಾನ, ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಈ ಚಿತ್ರಗಳಿಂದ ಆ ಕಾಲದ ಅವಧಿಯಲ್ಲಿನ ನೈಜ ಹಾಗೂ ನಂಬಲರ್ಹವಾದ ಸ್ಪಷ್ಟ ಮಾಹಿತಿಯನ್ನು ನಾವು ದೂರ ತಂತ್ರಜ್ಞಾನದಿಂದ ತೆಗೆದುಕೊಳ್ಳಬಹುದು. ಸೆಕೆಂಡ್ ಒನ್, ಇದು ಭೂ ಮೇಲ್ಮೈನ ಸರ್ವೇಕ್ಷಣೆಗಿಂತ, ಭೂ ಮೇಲ್ಮೈನಲ್ಲಿ ಸರ್ವೇಕ್ಷಣೆ ಮಾಡೋದ್ರಿಂದ ಟೈಮ್ ಜಾಸ್ತಿ ತಗೊಳುತ್ತೆ ಅಲ್ವಾ ಮಕ್ಕಳೇ? ಅದಕ್ಕಿಂತ ಅತಿ ಶೀಘ್ರ, ಅಲ್ಪಾವಧಿ ಹಾಗೂ ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆಯ ವಿಧಾನವಾಗಿದೆ. ಮೂರನೇದಾಗಿ, ಇದರಿಂದ ಪಡೆಯುವ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ಅನಾಲಿಸಿಸ್ ಮಾಡಬಹುದು, ವಿಶ್ಲೇಷಣೆ ಮಾಡಬಹುದು. ಓಕೆ, ವಿಶ್ಲೇಷಣೆ ಅಂದ್ರೆ ಅನಾಲಿಸಿಸ್ ಮಾಡಬಹುದು. ನಾಲ್ಕನೇದಾಗಿ, ಹವಾಮಾನ ವೈಪರೀತ್ಯ ಹಾಗೂ ಭೂ ಮೇಲ್ಮೈ ಮೇಲಿನ ಏನೇ ಅಡಚಣೆಗಳಿದ್ರೂ ಉಪಗ್ರಹಗಳಿಂದ ಮಾಹಿತಿ ಪಡೆಯಬಹುದು. ಸ್ಯಾಟಲೈಟ್ ಮೂಲಕ ನೀವು ಮಾಹಿತಿಯನ್ನ ಪಡೆಯಬಹುದು. ಓಕೆ, ಸೊ ದೂರ ಸಂವೇದಿ, ಈಗ ಸ್ಯಾಟಲೈಟ್ ಇನ್ಫಾರ್ಮೇಶನ್ ಕೆಲಸ ಮಾಡೋದೇ ದೂರ ಸಂವೇದಿ ತಂತ್ರಜ್ಞಾನದ ಮೂಲಕ, RST, ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಈ ರೀತಿಯಾಗಿ ಇದು ಅನೇಕ ವಿಧಗಳಲ್ಲಿ ಉಪಯುಕ್ತವಾಗಿದೆ.